ಅಕ್ಷರಾಭ್ಯಾಸ ಮಾಡ್ಸೋಣ ಅಂತ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಸೊ ಗೈಸ್, ನಾನಿವತ್ತು ಆಂಟಿ ಮನೆಯಿಂದನೇ ಡೈರೆಕ್ಟಾಗಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ಶೃಂಗೇರಿಗೆ ಹೋಗ್ತಾ ಇದ್ದೀವಿ ಮೇಡಮ್ಗೆ ಅಕ್ಷರಾಭ್ಯಾಸ ಮಾಡಿಸೋಣ ಅಂತ. ಆಲ್ರೆಡಿ ಅವಳು ಅಂಗನವಾಡಿಗೆ ಹೋಗ್ತಾ ಇದ್ದಾಳೆ. ಸೊ ಹಂಗಾಗಿ ಅಕ್ಷರಾಭ್ಯಾಸ ಮಾಡಿಸೋಣ 3 ವರ್ಷ ಆಗೋಷ್ಟೊತ್ತಿಗೆ ಅಂತ ಹೇಳ್ಬಿಟ್ಟು ಶೃಂಗೇರಿಗೆ ಹೊರಟಿದ್ದೀವಿ. ಹಾಯ್ ಅಣ್ಣ, ಎಲ್ಲರೂ ಹೇಗಿದ್ದೀರಾ? ಗೈಸ್, ಇವ್ರ ಊರಲ್ಲಿ ಗಸಗಸೆ ಹಣ್ಣು ಬಿಡುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇವಳಂತೂ ಬೇಕು ಬೇಕು ಅಂತ ಆಟ ಮಾಡ್ತಿದ್ಲು. ಸೊ ಸ್ವಲ್ಪ ಕೊಟ್ಟೆ. ಗೈಸ್, ಇವಾಗ ಅವ್ರ ಸೈಡು ರೋಡ್ ಮಾಡ್ತಾ ಇರೋದ್ರಿಂದ ಆ ಸೈಡು ಇವಾಗ ಬಸ್ ಬರ್ತಿಲ್ಲ. ಸೊ ಈ ಕಡೆ ಬರಬೇಕಾಗುತ್ತೆ ಬಸ್ಸಿಗೆ. ನಾವು ಬರೋ ಅಷ್ಟರೊಳಗೆ ಇವಳು ನೀರು ಬೇಕು ಅಂತ ಹೇಳಿದ್ಲು. ಸೊ ನಾವು ಕುಡ್ಕೊಂಬರೋಣ ಅಂತ ಕರ್ಕೊಂಡೋದೆ ವಾಪಸ್ಸು. ಹಂಗಾಗಿ ಬಸ್ ಮಿಸ್ ಆಗಿಬಿಡ್ತು. 11 ಗಂಟೆ ಬಸ್ ಮಿಸ್ ಆಯಿತು. ಸೊ ಹಂಗಾಗಿ ವೆಹಿಕಲ್ಸ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಯಾವ ವೆಹಿಕಲ್ಸು ಬರ್ತಾ ಇರಲಿಲ್ಲ. ಹಂಗಾಗಿ ಬಟರ್ಫ್ಲೈನ ನೋಡಿಕೊಂಡು ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಇದ್ವಿ. ಫೈನಲಿ ಇವ್ರ ದೊಡ್ಡಪ್ಪನೇ ಕರ್ಕೊಂಬಂದು ಬಿಟ್ಕೊಟ್ರು ಗಡೀಲಿ. ಇವ್ರ ದೊಡ್ಡಮ್ಮ ಟೈಲರ್ ಕೆಲಸ ಮಾಡ್ತಾರೆ. ಸೊ ಇವಳಿಗೆ ಒಂದು ಹೊಸ ಫ್ರಾಕ್ ಹೊಲಿಯೋಣ ಅಂತ ಹೇಳ್ಬಿಟ್ಟು ಆವಾಗ ಅರ್ಜೆಂಟಿಗೆ ಹೊಲ್ಕೊಡ್ತಾ ಇದ್ರು. ನಮಗೆ ಬಸ್ ಇದ್ದಿದ್ದು 2 ಗಂಟೆಗೆ. ಬಿಟ್ಟು ಅಲ್ಲಿ ಹೋಗಿ ಕುತ್ಕೊಂಡು ಏನು ಮಾಡೋದು ಅಂತ ಹೇಳ್ಬಿಟ್ಟು ಇಲ್ಲೇ ಕುತ್ಕೊಂಡಿದ್ವಿ. ಅವಳಿಗೆ ಅವಾಗ ಇದೇ ರೀತಿ ಬಟ್ಟೆಗಳನ್ನ ಹೊಲ್ಕೊಂಬರ್ತಾ ಇರ್ತಾರೆ. ಅವಳನ್ನ ತುಂಬಾನೇ ಇಷ್ಟಪಡ್ತಾರೆ ಅವ್ರ ಮನೇಲಂತೂ. ಹಂಗಾಗಿ ನಾಳೆ ಇದನ್ನೇ ಅಕ್ಷರಾಭ್ಯಾಸ ಮಾಡಿಸ್ಬೇಕಾದ್ರೆ ಇದೇ ಬಟ್ಟೆ ಹಾಕ್ಸಿ ಅಂತ ಹೇಳ್ಬಿಟ್ಟು ಅವಾಗ ಕುತ್ಕೊಂಡು ಹೊಲಿಯೋಣ ಅಂತ ಹೇಳ್ಬಿಟ್ಟು ಹೊಲಿಯೋಕ್ಕೆ ಅಂತ ಬ್ಲ್ಯಾಕ್ ಕಲರ್ ಬ್ಲೌಸ್ನ ಹೊಲಿತಾ ಇದ್ರು. ಆಮೇಲೆ ಬ್ಲ್ಯಾಕ್ ಕಲರ್ ಹಾಕಬಾರ್ದು ದೇವಸ್ಥಾನಕ್ಕೆ ಅಂತ ಹೇಳಿಬಿಟ್ಟು ಪಿಂಕ್ ಕಲರ್ ಹೊಲಿಯೋಣ ಅಂತ ಹೇಳ್ಬಿಟ್ಟು ಪಿಂಕ್ ಕಲರ್ ಸ್ಟಾರ್ಟ್ ಮಾಡಿದ್ರು. ಎಷ್ಟು ಬೇಗ ಪಟ ಅಂತ ಹೊಲಿತಾ ಇದ್ದಾರೆ. ಇವಾಗ ನೋಡಿದ್ರೆ ಟೈಮ್ ಬಂದು 12 ಗಂಟೆ ಆಗಿದೆ. 1 ಗಂಟೆ ಅಷ್ಟರೊಳಗೆ ಹೊಲ್ಕೊಟ್ಬಿಟ್ರು. ಸಿಕ್ಕಾಬಟ್ಟೆ ಫಾಸ್ಟಾಗಿ ಹೊಲಿದ್ರು. ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಹೊಲಿತಾ ಇದ್ದಾರೆ ಅಂತ. ಗೈಸ್, ಫ್ರಾಕ್ ಎಲ್ಲ ಹೊಲಿದಾದ್ಮೇಲೆ ನಾನು ನಿಮಗೆ ಸಿಗ್ತೀನಿ. ಫೈನಲ್ ಲುಕ್ ಯಾವ ರೀತಿ ಇದೆ ಅನ್ನೋದನ್ನು ಬ್ಲಾಗಲ್ಲಿ ತೋರಿಸ್ಕೊಡ್ತೀನಿ. ಗೈಸ್, ಫೈನಲಿ ಇವಾಗ ರೆಡಿ ಆಗಿದೆ. ಟೈಮ್ ಬಂದು 1 ಗಂಟೆ ಆಗೋಕ್ಕಾಗಿದೆ. ನಮ್ಮ ಆಂಟಿ ನೋಡಿ ಯಾವುದೋ ಯೂನಿಫಾರ್ಮ್ಗೆ ಉಕ್ಸ್ ಹಾಕ್ಕೊಡ್ತಾ ಇದ್ದಾರೆ. ಇವಳು ನೋಡಿದ್ರೆ ಇಲ್ಲಿ ಆಟ ಆಡ್ತಾ ಇದ್ದಾಳೆ. ಬಟ್ಟೆ ಹೊಲಿಯೋಕ್ಕಂತೂ ಬಿಡ್ತಾನೆ ಇರಲಿಲ್ಲ. ಇವಳಂತೂ ಸಿಕ್ಕಾಬಟ್ಟೆ ಟಾರ್ಚರ್ ಕೊಡ್ತಾ ಇದ್ಲು ಅವ್ರ ದೊಡ್ಡಮ್ಮಂಗೆ. ಆಮೇಲೆ ಇಲ್ಲಿ ಹೊರಗಡೆ ಮಿಷಿನ್ ಇಟ್ಬಿಟ್ಟು ಇದನ್ನ ತಗೋ, ಇದರಲ್ಲಿ ಆಟ ಆಡ್ಕೊ ಅಂತ ಹೇಳ್ಬಿಟ್ಟು ಇದು ಇವಳು ಮಿಷಿನ್ ಅಂತೆ, ಟೈಲರಿಂಗ್ ಮಿಷಿನ್. ಗೈಸ್, ಫೈನಲಿ ಈ ರೀತಿ ರೆಡಿ ಆಗಿದೆ. ಇನ್ನು ಡಿಸೈನ್ ಮಾಡಬೇಕು. ಅದಕ್ಕೆ ಒಂದ್ಸರಿ ಹಾಕಿ ನೋಡೋಣ ಅಂತ ಹೇಳ್ಬಿಟ್ಟು ಹಾಕಿ ನೋಡ್ತಾ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸಿಕ್ಕಾಬಟ್ಟೆ ಚೆನ್ನಾಗಿ ಹೊಲ್ದಿದ್ದಾರೆ. ಅವಳನ್ನ ರೆಡಿ ಮಾಡಿ ಮುಂದ್ಗಡೆ ಡಿಸೈನ್ ಮಾಡಿದ್ರೆ ಇನ್ನೂ ಸಖತ್ತಾಗಿ ಕಾಣಿಸುತ್ತೆ. ಇವಾಗ ಟೈಮ್ ಬಂದು ನೀವೇ ನೋಡ್ತಾ ಇರ್ಬೋದು 1:10 ಆಗಿದೆ. ಗೈಸ್, ಫೈನಲಿ ಇವಾಗ 1:15 ಆಗಿದೆ. ಬೇಲೂರು ಸ್ಟ್ಯಾಂಡಿಗೆ ಬಂದಿದ್ದೀವಿ. 2 ಗಂಟೆಗೆ ಬಸ್ಸು ಅಂತ ಹೇಳಿದ್ದಾರೆ. ಬಸ್ ಬಂತು ಗೈಸ್. ಇವಾಗ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಗೈಸ್, ನಾವು ಚಿಕ್ಕಮಂಗ್ಳೂರು ಬಸ್ ಸ್ಟಾಪಲ್ಲೇ ಮಧ್ಯಾಹ್ನದ ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಚಿಕ್ಕಮಂಗ್ಳೂರಲ್ಲಿ ತುಂಬಾ ಲೇಟ್ ಮಾಡಿದ್ರು ಹೊರಡೋದಕ್ಕೆ. ಆ್ಯಕ್ಚುಲಿ 2:15ಗೆ ಚಿಕ್ಕಮಂಗ್ಳೂರಿಗೆ ಹೋದ್ವಿ. ಚಿಕ್ಕಮಂಗ್ಳೂರಿಗೆ ಹೋಗಿ ಊಟಕ್ಕೆ ಅಂತ ನಿಲ್ಲಿಸಿದ್ರು. 3:15ಗೆ ಹೊರಟಿದ್ದು ಬಸ್ಸು. ತುಂಬಾ ಲೇಟ್ ಆಗುತ್ತೆ ಅಂತ ಅನಿಸುತ್ತೆ. ಶೃಂಗೇರಿ ತಲುಪೋ ಅಷ್ಟರೊಳಗೆ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ. ಸಿಕ್ಕಾಬಟ್ಟೆ ನಿದ್ದೆ ಅಂತೂ ಬರ್ತಾ ಇದೆ. ಗೈಸ್, ಅಲ್ಲಿ ಬ್ಯೂಟಿಫುಲ್ ವ್ಯೂ ತೋರಿಸೋಣ ಅಂತ ಅಂದ್ಕೊಂಡೆ. ಬಟ್ ಅಲ್ಲಿ ಬರೀ ಗಿಡ ಮರಗಳೇ ಅಡ್ಡ ಆಗ್ತಿದ್ವು. ತುಂಬಾ ಬೇಜಾರಾಗ್ತಿತ್ತು. ನಾನು ಯಾವಾಗ ವಿಡಿಯೋ ಎತ್ತುತ್ತೀನಿ ಗಿಡ ಮರಗಳೇ ಅಡ್ಡ ಆಗ್ತಿತ್ತು. ಗೈಸ್, ಈ ರೋಡ್ ನೋಡ್ತಿದ್ರೆ ನನಗೆ ಜೀಬ್ರಾನೇ ನೆನಪಾಗ್ತಿದೆ. ಆ ರೀತಿ ಇದೆ ರೋಡು. ನೋಡ್ತಾ ಇರ್ಬೋದು ಯಾವ ರೀತಿ ಪೇಂಟ್ ಮಾಡಿದ್ದಾರೆ ಅಂತ. ಗೈಸ್, ನಾವು 2:15 ಹೊರಟವರು 2 ಗಂಟೆಗೆ ಹೊರಟವರು ಬಂದು ತಲುಪಿರೋದು ನೋಡಿದ್ರೆ 5 ಗಂಟೆ ಆಗಿದೆ ಫೈನಲಿ. ಗೈಸ್, ಇವಾಗ ದೇವಸ್ಥಾನ ಹತ್ರ ಹೋಗ್ತಾ ಇದೀವಿ. ಇವಳು ನೋಡಿದ್ರೆ ಸಾನಿಕಾ ಮನೆಗೆ ಹೋಗೋಣ ಅಂತ ಹೇಳ್ತಿದ್ದಾಳೆ. ಗೈಸ್, ಈಕ್ಷು ಇಷ್ಟೋ ತನಕ ನಮ್ಮನೆಗೆ ಹೋಗ್ತಾ ಇದ್ದೀವಿ ಅಂತ ಅಂದ್ಕೊಂಡಿದ್ದಾಳೆ. ಅವಳಿಗೆ ಗೊತ್ತಿಲ್ಲ ಶೃಂಗೇರಿಗೆ ಹೋಗ್ತಾ ಇದ್ದೀವಿ ಅಂತ. ಲಾಸ್ಟಿಗೆ ಬಂದಮೇಲೆ ಹೇಳ್ದೆ ಶೃಂಗೇರಿ ಕಣವ ಇದು ಅಂತ. ಗೈಸ್, ಇವಾಗ ರೂಮ್ ಬುಕ್ ಮಾಡ್ಕೊಂಡ್ವಿ. ರೂಮಿಗೆ ಹೋಗ್ತಾ ಇದ್ದೀವಿ, ನಮ್ಮ ರೂಮಿಗೆ. ಗೈಸ್, ಫೈನಲ್ ಇವಾಗ ರೂಮಿಗೆ ಬಂದ್ವಿ. ಸಿಕ್ಕಾಬಟ್ಟೆ ಸ್ಟ್ರೆಸ್ ಆಗಿದೆ. ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ಗೈಸ್, ಪರವಾಗಿಲ್ಲ, ವಾಶ್ರೂಮ್ ಎಲ್ಲನೂ ಕ್ಲೀನಾಗೇ ಇಟ್ಟಿದ್ದಾರೆ.
ನಾನು ನೋಡಿ ಹೆಂಗಾಗಿ ಹೋಗಿದ್ದೀನಿ ಅಂತ ಇಷ್ಟೋ ತನಕ ಕೂತು ಸ್ವಲ್ಪ ನಿದ್ದೆ ಎಲ್ಲ ಮಾಡಿ ಫುಲ್ಲು ಶೆಕೆ ಕಿತ್ಕೊಂಡು ಫುಲ್ಲು ಸ್ಟ್ರೆಸ್ ಆಗಿ ಹೋಗ್ಬಿಟ್ಟಿದ್ದೀನಿ ಗೈಸ್. ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡಿ ಆಮೇಲೆ ಊಟಕ್ಕೆ ಹೋಗೋಣ ಅಂತ ಇವಾಗ ಮತ್ತೆ ರೆಡಿಯಾಗಿ ಫ್ರೆಶ್ ಅಪ್ ಆಗಿ ಬಂದ್ವಿ ಗೈಸ್. ನಾನಂತೂ ಶೃಂಗೇರಿಗೆ ಬಂದು ತುಂಬಾ ವರ್ಷಗಳಾಗೋಗಿದೆ. ನನ್ನ ಚಿಕ್ಕ ತಮ್ಮಂದು ಅಕ್ಷರಾಭ್ಯಾಸ ಮಾಡಿಸೋದಕ್ಕೆ ಬಂದಿದ್ದಷ್ಟೇ. ಅದನ್ನು ಬಿಟ್ಟರೆ ಮತ್ತೆ ಬಂದೇ ಇರಲಿಲ್ಲ. ಆವಾಗ ಬಂದಿರೋದು, ತುಂಬ ವರ್ಷ ಆದಮೇಲೆ ಬರ್ತಾ ಇರೋದು. ತುಂಬಾ ಖುಷಿ ಅನ್ನಿಸ್ತಾ ಇದೆ ನನಗಂತೂ, ತುಂಬ ಸ್ಪೆಷಲ್ಲಾಗಿ ಅನ್ನಿಸ್ತಾ ಇದೆ. ಅದು ನನ್ನ ಚಿಕ್ಕ ತಂಗಿ ಜೊತೆ ಬರ್ತಾಯಿದ್ದೀನಿ ಅನ್ನೋದಂತೂ ಇನ್ನೂ ಖುಷಿ ಆಗ್ತಾ ಇದೆ ನನಗೆ ಗೈಸ್. ಒಳಗೆಲ್ಲೂ ವಿಡಿಯೋ ಮತ್ತು ಫೋಟೋ ತೆಕ್ಕೊಳ್ಳೋಕ್ಕಂತೂ ಬಿಡಲೇ ಇಲ್ಲ ಗೈಸ್. ಇಲ್ಲಿ ಸೋಡಾ ಜ್ಯೂಸ್ ಎಲ್ಲ ಕುಟ್ಕೊಂಡು ಹೋಗೋಣ ಅಂತ ಬಂದ್ವಿ. ಇವಳು ನೋಡಿದ್ರೆ ಬಬ್ಬಲ್ಸಲ್ಲಿ ಆಟ ಆಡ್ತಿದ್ದಾಳೆ ಮೈಗೆಲ್ಲ ಚೆಲ್ಕೊಂಡು. ಅವಳಲ್ಲಿ ಊಟ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಚರ್ಮುರಿನ ಕಟ್ಸ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತು ಅವ್ರ ದೊಡ್ಡಮ್ಮನ ಮೊಮ್ಮಗಳಿಗೆ ಅಂತ ಹೇಳ್ಬಿಟ್ಟು, ಅವರಿಗೆ ಮೊಮ್ಮಗಳಿದ್ದಾಳೆ ಚಿಕ್ಕ ಪಾಪು, ಅವಳಿಗೆ ಅಂತ ಹೇಳ್ಬಿಟ್ಟು ಈ ಒಂದು ಚಿಕ್ಕ ಪುಟಾಣಿ ಕ್ಯೂಟ್ ಆಗಿರೋ ಅಂತ ಕೋಳಿ ಪಿಳ್ಳೆನ ತಗೊಂಡಿದ್ದೀವಿ. ಹೇಳು, ಗೊಂಬೆದೇನೆ ಹೇಳ್ತಿದ್ದಲ್ಲ, ಗೊಂಬೆದು. Little star, how I wonder what you are up above the what so high like a diamond in the sky. ಗುಡ್ ಮಾರ್ನಿಂಗ್ ಗೈಸ್. ಇವಾಗ ಎಲ್ಲ ಫ್ರೆಶ್ ಅಪ್ ಆಗಿ ಹೊರಟಿದ್ದೀವಿ ದೇವಸ್ಥಾನಕ್ಕೆ ಅಂತ. ಇವಾಗ ನಾನು ಸಿಂಪಲ್ ಮೇಕಪ್ ಯಾವ ರೀತಿ ಮಾಡ್ಕೊಳ್ತೀನಿ ಅನ್ನೋದನ್ನು ನಿಮಗೆ ಕೂಡ ತೋರಿಸ್ಕೊಡ್ತೀನಿ. ಫಸ್ಟ್ ನಾನಿಲ್ಲಿ ಮಾಯ್ಶ್ಚರೈಸರ್ನ ಹಚ್ಕೊಳ್ತಾ ಇದ್ದೀನಿ. ಲ್ಯಾಕ್ಮಿ ಪೀಚ್ ಮಿಲ್ಕ್ನ ಮಾಯ್ಶ್ಚರೈಸರ್ ಹಚ್ಕೊಳ್ತಾ ಇದ್ದೀನಿ. ದೆನ್ ಸೆಕೆಂಡ್ ಬಂದು ನಾನು ಲ್ಯಾಕ್ಮಿ ಸೀರಮ್ನ ಹಚ್ಕೊಳ್ತಾ ಇದ್ದೀನಿ. ಇದು 1-2 ಡ್ರಾಪ್ ಹಚ್ಚಿದ್ರೆ ಸಾಕು, ಬಟ್ ನಾನು ಹಚ್ಕೊಳ್ತಾ ಇರಬೇಕಾದ್ರೆ ಒಂದೇ ಸತಿ ಬಂದ್ಬಿಡ್ತು ಜಾಸ್ತಿ. ಲೈಟಾಗಿ ಸ್ಕಿನ್ ಮೇಲೆ ಟ್ಯಾಪ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಲ್ಯಾಕ್ಮಿ ಲೂಮಿ ಕ್ರೀಮ್ನ ಹಚ್ಕೊಳ್ತಾ ಇದ್ದೀನಿ. ಇದು ಮಾಯ್ಶ್ಚರೈಸರ್ ವಿತ್ ಹೈಡ್ರೇಟ್ ಕೂಡ ಕೊಡುತ್ತೆ ನಮ್ಮ ಸ್ಕಿನ್ಗೆ. ಇದ್ರ ಫೋಟೋನ ನಾನು ಇಲ್ಲೇ ಹಾಕಿರ್ತೀನಿ ನೋಡಿ, ನಿಮಗೆ ಬೇಕಾದರೆ ನೀವು ಕೂಡ ಯೂಸ್ ಮಾಡಿ. ತುಂಬಾ ಚೆನ್ನಾಗಿ ಅನಿಸುತ್ತೆ. ಡ್ರೈ ಸ್ಕಿನ್ಗೆ ಈ ಪ್ರಾಡಕ್ಟ್ ಬೆಸ್ಟ್ ಅಂತಲೇ ಹೇಳ್ತೀನಿ. ನನ್ನ ಸ್ಕಿನ್ ಕೂಡ ಡ್ರೈ ಸ್ಕಿನ್ನು, ಸ್ಕಿನ್ ಗ್ಲೋ ಆಗಿ ಕೂಡ ಕಾಣಿಸುತ್ತೆ ಆ್ಯಂಡ್ ಇದು ಲೈಟ್ ಮೇಕಪ್ ಲುಕ್ ಕೂಡ ಕೊಡುತ್ತೆ. ನೆಕ್ಸ್ಟ್ ನಾನು ಲ್ಯಾಕ್ಮಿ ಸನ್ ಎಕ್ಸ್ಪರ್ಟ್ ಅಲ್ಟ್ರಾ ಮ್ಯಾಟ್ ಲೋಷನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಕೂಡ ನಮ್ಮ ಸ್ಕಿನ್ಗೆ ಗ್ಲೋನೆಸ್ನ ಕೊಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ನೀವೇ ನೋಡ್ತಾ ಇರ್ಬೋದು, ಇದನ್ನು ಹಚ್ಕೊಬೇಕಾದ್ರೇ ಎಷ್ಟು ಚೆನ್ನಾಗಿ ಬ್ರೈಟಾಗಿ ಕಾಣಿಸ್ತಾ ಇದೆ ಅಂತ ನನ್ನ ಸ್ಕಿನ್ನು. ಮುಖಕ್ಕೆ ಏನೋ ಹಚ್ಚಿದ್ದೀನಿ ಅಂತಲೂ ಅನ್ಸೋದಿಲ್ಲ, ಅಷ್ಟು ಲೈಟ್ ಮೇಕಪ್ ಲುಕ್ನ ಕೊಡುತ್ತೆ ಇದು. ಇವಳಂತೂ ನನಗೆ ಮೇಕಪ್ ಮಾಡ್ಕೊಳ್ಳೋದಕ್ಕೆ ಬಿಡ್ತಾನೆ ಇರಲಿಲ್ಲ. ನನಗೂ ಹಚ್ಚು ಅಂತ ಹೇಳ್ತಾ ಇದ್ಲು. ಫೈನಲ್ ಆಗಿ ನಾನು ಡಾಟ್ ಆ್ಯಂಡ್ ಕಿ ಅವರ ಸನ್ಸ್ಕ್ರೀನ್ನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಬಿಸಿಲು ಜಾಸ್ತಿ ಇರೋದ್ರಿಂದ ನಾನು ಕುತ್ತಿಗೆಗೆ ಕೈಗೆಲ್ಲನೂ ಜಾಸ್ತಿನೇ ತಗೊಂಡು ಹಚ್ಕೊಳ್ತಾ ಇದ್ದೀನಿ. ಅವಳು ನನಗೂ ಲಿಪ್ಸ್ಟಿಕ್ ಹಚ್ಚು ಅಂತ ಆಟ ಮಾಡ್ತಾ ಇದ್ಲು, ಸೊ ಅವಳಿಗೂ ಸ್ವಲ್ಪ ಹಚ್ತಾ ಇದ್ದೀನಿ. ಅವಳ ತುಟಿಗೆ ಲಿಪ್ಸ್ಟಿಕ್ ಹಚ್ತಾನೆ ಇರಲಿಲ್ಲ. ನಾನು ಆದರೂ ಕಷ್ಟಪಟ್ಟು ಡಾರ್ಕಾಗಿ ಹಚ್ಚೋಣ ಅಂತ ಹೋದ್ರೂ ಅವಳ ತುಟಿಗೆ ಹಚ್ತಾನೆ ಇರಲಿಲ್ಲ. ಹಚ್ಚಿದ್ರೂ 5 ನಿಮಿಷನೂ ಅವಳು ಇಟ್ಕೊಳ್ಳಲ್ಲ, ಅದನ್ನೆಲ್ಲ ತಿನ್ಕೊಂಬಿಡ್ತಾಳೆ. ಸೊ ಗೈಸ್, ಫೈನಲಿ ನಾನು ಈ ರೀತಿ ರೆಡಿಯಾಗಿದ್ದೀನಿ. ನೀವೇ ನೋಡ್ತಾ ಇರ್ಬೋದು ನಾನು ಹಚ್ಚಿರೋ ಪ್ರಾಡಕ್ಟ್ಸಿಂದ ಎಷ್ಟು ಬ್ಯೂಟಿಫುಲ್ ಆಗಿ ಗ್ಲೋ ಆಗಿ ಕಾಣಿಸ್ತಾ ಇದೆ, ಹೆಲ್ದಿಯಾಗಿ ಕಾಣಿಸ್ತಾ ಇದೆ, ಹೈಡ್ರೇಟ್ ಆಗಿ ಕಾಣಿಸ್ತಾ ಇದೆ ನನ್ನ ಸ್ಕಿನ್ ಅಂತ. ಆ್ಯಂಡ್ ಫೈನಲಿ ನಾನು ಈ ರೀತಿ ರೆಡಿ ಆಗಿದ್ದೀನಿ. ಹೇಗೆ ಕಾಣಿಸ್ತಿದ್ದೀನಿ ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಗೈಸ್. ಇವಾಗ ಹಣ್ಕಾಯಿ ಮಾಡಿಸೋಣ ಅಂತ ಹೇಳ್ಬಿಟ್ಟು ಹಣ್ಕಾಯಿನ ತೊಗೊಂಡು ಬರೋಕ್ಕೆ ಅಂತ ಕೆಳಗಡೆ ಬಂದ್ವಿ. ಹಣ್ಕಾಯಿಗೆ 180 ರೂಪಾಯಿ ತೊಗೊಂಡ್ರು. ಕಾಯಿಗೆ ಇಲ್ಲಿ 60 ರೂಪಾಯಿ ರೇಟು. ಮತ್ತು ಹೂಗಂತೂ ಸಿಕ್ಕಾಬಟ್ಟೆ ರೇಟ್ ಇದೆ ಗೈಸ್. ಇವಾಗ ದೇವಸ್ಥಾನದ ಒಳಗಡೆ ಬಂದ್ವಿ. ಫುಲ್ಲು ಪ್ರಶಾಂತವಾಗಿದೆ, ಜನ ಅಷ್ಟಿಲ್ಲ. ಬೆಳಗ್ಗೆನೇ ನಾವು 6 ಗಂಟೆಗೇ ಇಲ್ಲಿ ಬಂದು ಕೂತಿದ್ದೀವಿ. ನಮ್ಮ ಆಂಟಿ ಅಂತೂ ಬೇಗ ಹೊರಟೋಗೋಣ, ಮತ್ತು ಸಂಜೆ ಹೋಗೋದು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಗನೆ ಎದಳಿಸಿ ಓಡಿಸಿದ್ರು. ಪ್ಲೇಸಸ್ ಅಂತೂ ಇವಾಗ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ, ಜಾಸ್ತಿ ಜನ ಇಲ್ಲ.
ದೇವಸ್ಥಾನಗಳಿಗೆ ಬಂದರೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಅನ್ನೋದು ಸಿಗುತ್ತೆ ಅಲ್ವಾ. ನೋಡಿ ಗೈಸ್, ಇವಳು ಈ ಕ್ಷಣ ಅಲ್ಲಿ ಫಿಶ್ನ ನೋಡ್ತಾ ಇದ್ದಾಳೆ ಕುತ್ಕೊಂಡು. ಯಪ್ಪ ದೇವ್ರೆ, ಕಾಣಿಸ್ತಾನೆ ಇಲ್ಲ ನನ್ಗಂತೂ. ವಾವ್, ಪಾರಿವಾಳ ನೋಡ, ಪಾರಿವಾಳ. ಗೈಸ್, ಈಗ ಫಿಶ್ನ ಬಿಟ್ಟು ಬರಂಗೆ ಇಲ್ಲ. ಅಲ್ಲಿ ಪ್ಲೇಸ್ನ ಬಿಟ್ಬಿಟ್ಟು ಅಲ್ಲಿ ಹೋಗೋಣ ಅಂತ ಹಠ ಮಾಡ್ತಿದ್ಲು. ಮತ್ತೆ ಅಲ್ಲಿ ಟಿಕೆಟ್ ಬೇರೆ ತಗೊಬೇಕಾಗಿತ್ತು. ಇವಳಂತೂ ಬಿಟ್ಟು ಬರ್ತಾನೆ ಇರ್ಲಿಲ್ಲ. ಎಷ್ಟು ಕರೆದ್ರು ಅಲ್ಲೇ ಹಠ ಮಾಡ್ಕೊಂಡು ನಿಂತಿದ್ಲು. ಕಾಣಿಸ್ತಾ ಫಿಶ್? ಎಲ್ಲಿ ಕಾಣಿಸ್ತು? ತೋರ್ಸು. ಅಲ್ಲಿ ನಿಂಗೆ ಗೊತ್ತಾಗ್ಲಿಲ್ಲ, ಕಣ್ ಕಾಣಕ್ಕಲ್ಲ. ಅಲ್ಲಿ ಇಲ್ಲ, ನನಗೆ ಕಾಣಿಸ್ತಾನೆ ಇಲ್ಲ. ಅಲ್ಲಿ ನಂಗೆ ಕಾಣಿಸ್ತಿಲ್ಲ. ಕಾಣಿಸ್ತಿಲ್ಲ ನನಗೆ. ಎಲ್ಲ ಕಾಣಿಸ್ತಿಲ್ಲ. ಅಲ್ಲಿ ನೋಡಲ್ಲಿ, ಅಲ್ಲಿ ಫಿಶ್ ನೋಡ್ದ? ಅಲ್ಲಿ ಕೆಳಗಡೆ ಅಲೆಯ ನೋಡಲಿ ಎಷ್ಟು ಓಡಾಡ್ತವೆ. ನೋಡಲಿ ಅಲ್ಲಿ ನೋಡಿ, ಅಲ್ಲಿ ದೂರದಲ್ಲೇ ಅಂತ ಇವಳು ನೋಡ ಇಲ್ಲ. ಸುಳ್ಳು ಅಲ್ಲೆಯ ನೋಡಲ್ಲಿ ಹೋಗ್ತಾವಲ್ಲ. ಅಲೆಯ ಅಲ್ಲಿ ಕೆಳಗಡೆಯ ಕೆಳಗೆ ನೀರೊಳಗೆ ನೋಡಿ ಹೆಂಗೆ ಹೋಗ್ತಾವೆ. ನೋಡ್ಲಿಲ್ವಾ? ನೋಡಲ್ಲಿ ಎಷ್ಟೊಂದು ಅಡಿ ಇದ್ದಾವೆ ನೀರೊಳಗೆ. ಗೈಸ್, ಇವಾಗ ಎಲ್ಲ ದೇವ್ರ ದರ್ಶನ ಮಾಡಿದ್ವಿ. ಒಂದು 2-3 ದೇವ್ರದ್ದು ಮಾತ್ರ ವಿಡಿಯೋ ಮಾಡೋದಕ್ಕಾಗಿದ್ದು. ಇನ್ನೆಲ್ಲ ಒಳಗಡೆ ಮಾಡೋಕ್ಕೆ ಬಿಡಲಿಲ್ಲ ಅವರು. ಗೈಸ್, ಇಲ್ಲಿ ಕಾಗೆಗಳು ಒಳ್ಳೆ ಫೈಟಿಂಗ್ ಆಡ್ತಿದ್ದಾವೆ ನೋಡಿ. ಗೈಸ್, ಇವಳು ಪಾರಿವಾಳ ಓಡಿಸು ಅಂತ ಅಂದರೆ ಸ್ವಲ್ಪ ದೂರ ಓಡೋಗ್ತಾಳೆ, ಹಂಗೆ ನಿಂತ್ಕೊಳ್ತಾಳೆ. ಸ್ವಲ್ಪ ದೂರ ಓಡೋಗ್ತಾಳೆ, ಹಂಗೆ ನಿಂತ್ಕೊಳ್ತಾವಳೆ. ಗೈಸ್, ಇವಾಗ ಅಕ್ಷರಾಭ್ಯಾಸ ಮಾಡಿಸೋದಕ್ಕೆ ಟಿಕೆಟ್ ತೊಗೊಳೋದಕ್ಕೋಸ್ಕರ ಕ್ಯೂ ಅಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ದೀವಿ. ಇಷ್ಟೊತ್ತಾದ್ರೂ ಡೋರ್ ಕೂಡ ಓಪನ್ ಆಗಿಲ್ಲ. 7 ಗಂಟೆ ಆಗಿದೆ. 7 ಗಂಟೆಗೆ ಬರ್ತೀವಿ ಅಂತ ಹೇಳಿದರು, ಬಟ್ ಇನ್ನೂ ಬಂದಿಲ್ಲ. ಗೈಸ್, ಇವಾಗ ಫೈನಲಿ ಒಳಗಡೆ ಬಂದುಬಿಟ್ಟು ಕೂತಿದ್ದೀವಿ. ಇವಾಗ ಎಲ್ಲರೂ ಕೂಡ ಕ್ಯೂ ಅಲ್ಲಿ ಸ್ಲೇಟು ಮತ್ತು ತಟ್ಟೆನ ತೊಗೊಂಬರೋದಕ್ಕೆ ಹೋಗ್ತಾ ಇದ್ದಾರೆ. ಅಕ್ಕಿ ತಟ್ಟೆನ ಬರ್ಸೋದಕ್ಕೆ. ಗೈಸ್, ಇವಾಗ ಅವ್ರು ಹೇಳ್ದಂಗೆ ಬರೆಸ್ತಾ ಇದ್ದಾರೆ. ಗೈಸ್, ಅವ್ರು ಅಷ್ಟು ನೀಟಾಗಿ ಬರ್ಸಿದ್ದಾರೆ. ಇವಳು ನೋಡಿ ಇಲ್ಲಿ ಏನು ಮಾಡ್ತಿದ್ದಾಳೆ ಅಂತ ಫುಲ್ಲು ಗೀಜಾಗ್ತಾವಳೆ. ಗೈಸ್, ಇವಾಗ ಪೂರಿ ಮತ್ತು ಚಟ್ನಿ ಸಾಗು ಎಲ್ಲ ತೊಗೊಂಡಿದ್ದೀವಿ. ಇವಾಗ ಊಟ ಮಾಡಿಬಿಟ್ಟು ಹೊರಡಬೇಕು. ಗೈಸ್, ನಮ್ಮ ಈಕ್ಷೋರು ದೊಡ್ಡಮ್ಮ ಹೇಳಿದರು, ಇಲ್ಲಿ ಸ್ನಾನ ಮಾಡ್ತಾ ಇರ್ತಾರಲ್ವ, ಇದು ಹರಿಯೋ ನೀರಲ್ವಾ, ಇಲ್ಲಿ ನೀರು ತಗೊಂಡೋದ್ರೆ ತುಂಬಾ ಒಳ್ಳೇದಂತೆ. ತಗೊಂಡೋಗಿ ಅದನ್ನ ಸ್ನಾನ ಮಾಡಬೇಕಾದ್ರೆ ಹಾಕ್ಕೊಂಡು ಸ್ನಾನ ಮಾಡಿದ್ರೆ ಮನೆಗೆಲ್ಲ ಹಾಕಿದ್ರೆ ತುಂಬಾ ಒಳ್ಳೇದಂತೆ. ಸೊ ಹಂಗಾಗಿ ನಮ್ಮ ಆಂಟಿ ಇವಾಗ ಅಲ್ಲಿ ನೀರು ತಗೊಳ್ಳೋಣ ಅಂತ ಇಲ್ಲಿಗೆ ಕರ್ಕೊಂಬಂದರು. ಗೈಸ್, ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಮಿಸ್ ಆಗಿಬಿಟ್ಟಿದೆ. ಐ ಆಮ್ ಸೋ ಸಾರಿ. ನಿಂಗೆ ಕುಡಿಯೋಕ್ಕೆ. ಸೊ ಗೈಸ್, ಇವಾಗ ನಾವು ಬಂದಿದ್ದ ಕಾರ್ಯ ಎಲ್ಲ ತುಂಬಾ ಚೆನ್ನಾಗಾಯಿತು. ಫುಲ್ಲು ಸುಸ್ತಾಗಿ ಹೋಗ್ಬಿಟ್ಟಿದೆ. ಇವಾಗ ಹೊರಡಬೇಕು. ನಾವು ಹೊರಡ್ತಾ ಇದ್ದೀವಿ. ನಮ್ಮ ಆಂಟಿಯವರು ಕೂಡ ಹೊರಟಾಗಿದೆ. ಇವಾಗ ಅವಳು ಕೂಡ ಹೊರಟಾಗಿದ್ದಾಳೆ. ಇವಾಗ ನಾವು ಇಲ್ಲಿಂದ ಟ್ರಾವೆಲ್ ಮಾಡಬೇಕು. ಸೊ ಫುಲ್ಲು ಸ್ಟ್ರೆಸ್ ಆಗಿದೆ. ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.